ಈ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾಕೆಂತ ಹೇಳಿದ್ರೆ ನಿಗದಿತ ಬೆಲೆಯನ್ನು ಮಾಡುವಂಥದ್ದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಇಲ್ಲಿ ಸಭೆ ಕರೆದಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರದ ಗಮನ ತರಲಿಕ್ಕೆ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಸಹ ಬರ್ತಿದ್ದಾರೆ ಸರ್. ಇದನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳು, ಯಾಕೆಂತೇಳಿ ರೈತರು ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಬೆನ್ನೆಲುಬು, ನಾವೆಲ್ಲ ರೈತಾಪಿ ಕುಟುಂಬದಿಂದ ಬಂದಂಥವರು. ರೈತರ ಯಾವುದೇ ಒಂದು ಚಳವಳಿ ಇದ್ದಕ್ಕೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವೆಲ್ಲರೂ ಕೊಡ್ತಾ ಬಂದಿದ್ದೀವಿ ಸರ್. ನಾವು ಹೇಳ್ತಾ ಇದ್ದೀವಿ ಇದು ಬೆಂಬಲ 22 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಲ್ಲ ಸರ್. ಈಗ 2-3 ವರ್ಷದಿಂದ ಪಂಜಾಬಲ್ಲಿ ನಡೀತಾ ಇತ್ತಲ್ಲ, ಅವಾಗ ಯಾಕೆ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ? ಡೆಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡಿದ್ರಲ್ಲ, ಅವಾಗ ಯಾಕೆ ಮಾತಾಡಲಿಲ್ಲ? ಅವಾಗ ಈಗ ಇವರು ಮಾತಾಡುವಂಥ ಸಂಸತ್ ಸದಸ್ಯರು ಅಲ್ಲಿ ಯಾಕೆ ತುಟಿ ಬಿಚ್ಚುತ್ತಾ ಇರಲಿಲ್ಲ? ಇಲ್ಲಿ ಮಾಡಿದಾಗ ಮಾತ್ರ ನಮ್ಮ ಸರ್ಕಾರ ಇವರಿಗೆ ಇದಾಗಿದೆ. ಅಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರು ಮಾಡಿದಾಗ, ಡೆಲ್ಲಿಲಿ ಮಾಡಿದಾಗ ಎಷ್ಟು 100 ಜನ ಸತ್ರಲ್ಲ, ಅವಾಗ ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಸರ್? ಅವ್ರು ಮಾಡಿದ್ದಾರೆ ಅಂತ ನಾವು ಮಾಡಬಾರ್ದು ಅಂತ ಹೇಳ್ತಾ ಇರೋದಲ್ಲ, ಬಟ್ ಅದನ್ನು ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದೀನಿ ಸರ್. ಸರ್ ಅದನ್ನು ನಾನು ಹೇಳ್ತಾ ಇದ್ದಲ್ಲ ಸರ್, ನಾವು ಹೇಳ್ತಾ ಇದ್ದೀವಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಿದ್ದಾರೆ. ಅವರು ಎಲ್ಲರನ್ನ ಕಾರ್ಖಾನೆ ಅವ್ರನ್ನ ಕರೆದಿದ್ದಾರೆ, ರೈತ ಮುಖಂಡರು ಅವ್ರನ್ನ ಕರೆದಿದ್ದಾರೆ. ಖಂಡಿತವಾಗಿ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ನಾಂದಿ ಹಾಡ್ತಾರೆ ಅನ್ನೋದು ನಮಗೆ ಸಂಪೂರ್ಣವಾದ ನಂಬಿಕೆ.